ನಮಸ್ಕಾರ. ಇವತ್ತು ನಾವು ಜಗತ್ತನ್ನೇ ಅಲ್ಲಾಡಿಸಿರುವ ಒಂದು ವಿಷಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಅದೇ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್. ಹೌದು, ನಮ್ಮ ಹತ್ರ ಇರೋ ಮೂಲಗಳ ಪ್ರಕಾರ ಜಾನ್ಯುವರಿ 30, 2026ಕ್ಕೆ ಸುಮಾರು 35 ಲಕ್ಷ ಪುಟಗಳು 18 ಲಕ್ಷ ಫೋಟೋಗಳಿರುವ ಈ ಕಡತಗಳು ಹೊರಬಂದಾಗ ಜಗತ್ತಿನ ದೊಡ್ಡ ದೊಡ್ಡ ಶ್ರೀಮಂತರು ಪ್ರಭಾವಿಗಳ ಕರಾಳ ಮುಖಾನೇ ಬಯಲಾಗಿದೆ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಈ ಕಡತಗಳಲ್ಲಿರುವ ಆರೋಪಗಳು, ಸಾಕ್ಷ್ಯಗಳು ಮತ್ತು ಅದಕ್ಕೆ ಬಂದಿರೋ ಪ್ರತಿಕ್ರಿಯೆಗಳನ್ನ ಹೊರಗೆ ಹಚ್ಚಿ ನೋಡೋದು. ಇದರಲ್ಲಿ ರಾಜಕಾರಣಿಗಳು, ವಿಜ್ಞಾನಿಗಳು, ಉದ್ಯಮಿಗಳು, ಹೀಗೆ ಅಬ್ಬಾ ದೊಡ್ಡ ದೊಡ್ಡ ಹೆಸರುಗಳಿವೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ಬಿಲ್ ಗೇಟ್ಸ್. ದಶಕಗಳಿಂದ ಜಗತ್ತಿಗೆ ಒಬ್ಬ ಪರೋಪಕಾರಿ, ಮಾನವತೆಯ ರಕ್ಷಕ ಅಂತ ಕಾಣಿಸ್ಕೊಂಡ ವ್ಯಕ್ತಿ ಮೇಲೆ ಬಂದಿರೋ ಆರೋಪಗಳು ನಿಜಕ್ಕೂ ಶಾಕ್ ಕೊಡುತ್ತೆ. ಖಂಡಿತ, ಯಾಕಂದ್ರೆ ಅವರ ಇಮೇಜೇ ಬೇಡ. ಮೂಲಗಳ ಪ್ರಕಾರ ಎಪ್ಸ್ಟೀನ್ ಸ್ವತಃ ಬರೆದಿದ್ದ 7 ಇಮೇಲ್ ಡ್ರಾಫ್ಟ್ಗಳು ಸಿಕ್ಕಿವೆ. ಓ, ಅದರಲ್ಲಿ ಬಿಲ್ ಗೇಟ್ಸ್ಗೆ ರಷ್ಯಾದ ಹುಡುಗಿಯರ ಜೊತೆ ಸಂಬಂಧ ಇತ್ತು, ಅದರಿಂದ ಅವರಿಗೆ ಲೈಂಗಿಕವಾಗಿ ಹರಡುವ ರೋಗ ಅಂದ್ರೆ STD ಬಂದಿತ್ತು ಅಂತ ಉಲ್ಲೇಖ ಇದೆ. ಅಷ್ಟೇ ಅಲ್ಲ, ಆ ಇಮೇಲ್ನಲ್ಲಿದ್ದ ಇನ್ನೊಂದು ವಿಷಯ ಇನ್ನೂ ಆಘಾತಕಾರಿ. ತನ್ನ ಹೆಂಡತಿ ಮೆಲಿಂಡಾಗೆ ಗೊತ್ತಾಗಬಾರ್ದು, ಹಾಗಾಗಿ ಈ ಕಾಯಿಲೆಗೆ ಸೀಕ್ರೆಟ್ ಆಗಿ ಔಷಧಿ ಬೇಕು ಅಂತ ಗೇಟ್ಸ್ ಎಪ್ಸ್ಟೀನ್ ಹತ್ರ ಸಹಾಯ ಕೇಳಿದ್ರು ಅಂತಾನೂ ಇದೆ. ಕರೆಕ್ಟ್. ಇದರಲ್ಲಿ ಅಡಗಿರೋ ವಿಪರ್ಯಾಸ ನೋಡಿ. ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬ, ಜಾಗತಿಕ ಆರೋಗ್ಯದ ಬಗ್ಗೆ ಮಾತಾಡೋ ವ್ಯಕ್ತಿ, ತನ್ನ ಗೌರವ ಉಳಿಸ್ಕೊಳ್ಳೋಕೆ ಒಬ್ಬ ಕ್ರಿಮಿನಲ್ ಮುಂದೆ ಅಂಗಳಾಚುವ ಸ್ಥಿತಿ. ಇದು ಅಧಿಕಾರ ಮತ್ತು ಹಣದ ಇನ್ನೊಂದು ಮುಖವನ್ನು ತೋರಿಸುತ್ತೆ. ಆದರೆ ಗೇಟ್ಸ್ ತಂಡ ಇದನ್ನೆಲ್ಲ ಸುಳ್ಳು, ಎಪ್ಸ್ಟೀನ್ ಬ್ಲ್ಯಾಕ್ ಮೇಲ್ ಮಾಡೋಕೆ ಹೀಗೆಲ್ಲ ಬರ್ದಿಟ್ಟಿಂದ ಅಂತ ವಾದ ಮಾಡ್ತಿದೆ. ಆದ್ರೆ ಬಿಲ್ ಗೇಟ್ಸು ಎಪ್ಸ್ಟೀನ್ ಜೊತೆ ನಗುತ್ತಾ ನಿಂತಿರೋ ಫೋಟೋಗಳು, ಅವು ನಿಜವಾದೂ ಅಲ್ವಾ? ಇಂಟರ್ನೆಟ್ನಲ್ಲಿ ಸಿಗುತ್ತೆ. ಖಂಡಿತ, ಅವು ಅಸಲಿ ಫೋಟೋಗಳು. ಅಷ್ಟೇ ಅಲ್ಲ, ಅವರ ಮಾಜಿ ಪತ್ನಿ ಮೆಲಿಂಡಾ ಗೇಟ್ಸ್ ಒಂದ್ ಕಡೆ ಸ್ಪಷ್ಟವಾಗಿ ಹೇಳಿದ್ರು, ಹೌದು, ನಾನು ಕೇಳಿದ್ದೀನಿ, ಬಿಲ್ ಮತ್ತು ಎಪ್ಸ್ಟೀನ್ ನಡುವಿನ ಸಂಬಂಧ ನನಗೆ ಇಷ್ಟ ಇರಲಿಲ್ಲ, ಅದು ನಮ್ಮ ವಿಚ್ಛೇದನಕ್ಕೂ ಒಂದು ಕಾರಣ ಅಂತ. ಇದು ಗೇಟ್ಸ್ ವಾದವನ್ನ ಸ್ವಲ್ಪ ದುರ್ಬಲ ಮಾಡುತ್ತೆ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಪರೋಪಕಾರ ಅನ್ನೋದು ಕೆಲವೊಮ್ಮೆ ದೊಡ್ಡ ತಪ್ಪುಗಳನ್ನ ಮುಚ್ಚಿ ಹಾಕೋಕೆ ಒಂದು ಮುಖವಾಡ ಆಗ್ಬಿಡುತ್ತೆ. ಕರೆಕ್ಟ್. ಪರೋಪಕಾರದ ಮುಖವಾಡ ಒಂದೆಡೆ ಆದ್ರೆ ಇನ್ನೊಂದೆಡೆ ರಾಜಕೀಯ ಅಧಿಕಾರದ ದುರ್ಬಲಕೆ. ಹೌದು, ಇದೇ ಲಿಸ್ಟ್ನಲ್ಲಿರುವ ಡೊನಾಲ್ಡ್ ಟ್ರಂಪ್ ಅವರ ಕೇಸ್ ನೋಡಿದ್ರೆ ಅದು ಬೇರೆದೇ ಮಟ್ಟಕ್ಕೆ ಹೋಗುತ್ತೆ. ನಿಜ. ಟ್ರಂಪ್ ಮತ್ತು ಎಪ್ಸ್ಟೀನ್ ಸಂಬಂಧ ಕೇವಲ ಪಾರ್ಟಿಗಳಿಗೆ ಸೀಮಿತ ಆಗಿರಲಿಲ್ಲ. ಮೂಲಗಳ ಪ್ರಕಾರ ಎಪ್ಸ್ಟೀನ್ ರೆಕಾರ್ಡ್ಗಳಲ್ಲಿ ಟ್ರಂಪ್ ಅವರ 14 ಬೇರೆ ಬೇರೆ ಪರ್ಸನಲ್ ಫೋನ್ ನಂಬರ್ಗಳು ಸಿಕ್ಕಿವೆ. 14? ಹೌದು. ಅಷ್ಟೇ ಅಲ್ಲ, ಎಪ್ಸ್ಟೀನ್ನ ಖಾಸಗಿ ಜೆಟ್ನ ಫ್ಲೈಟ್ ಲಾಗ್ಗಳಲ್ಲಿ ಟ್ರಂಪ್ ಹೆಸರು 1000ಕ್ಕೂ ಹೆಚ್ಚು ಸಲ ಬಂದಿದೆ. 1000 ಸಲನಾ? ಅಂದ್ರೆ ಅವರ ಓಡಾಟ ಅಷ್ಟೊಂದಿತ್ತ? ಅದೇ ಪ್ರಶ್ನೆ ಎಲ್ಲರನ್ನೂ ಕಾಡೋದು. ಇಷ್ಟೆಲ್ಲ ಓಡಾಟ, ಇಷ್ಟೊಂದು ಫೋನ್ ನಂಬರ್ಗಳು ಇದ್ದ ಮೇಲೆ ಎಪ್ಸ್ಟೀನ್ ಏನ್ ಮಾಡ್ತಿದ್ದ ಅನ್ನೋದು ತನಗೆ ಗೊತ್ತೇ ಇರಲಿಲ್ಲ ಅಂತ ಟ್ರಂಪ್ ಹೇಳೋದನ್ನ ನಂಬೋದು ಕಷ್ಟ. ಇನ್ನೊಂದು ಭಯಾನಕ ಆರೋಪ ಅಂದ್ರೆ, ಒಬ್ಬ ವಿದೇಶಿ ಶೇಖ್ ತನ್ನ ಕನ್ಯೆ ಮಗಳನ್ನ ಟ್ರಂಪ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದ, ಅದನ್ನ ಟ್ರಂಪ್ ಒಪ್ಕೊಂಡಿದ್ರು ಅಂತ ಇಮೇಲ್ಗಳಲ್ಲಿದೆ ಅಂತ ಮೂಲಗಳು ಹೇಳ್ತವೆ. ಆದ್ರೆ ಟ್ರಂಪ್ ಕಡೆಯಿಂದ ಇದನ್ನೆಲ್ಲ ರಾಜಕೀಯ ಪಿತೂರಿ ಅಂತ ತಳ್ಳಿ ಹಾಕ್ಲಾಗ್ತಿದೆ. ಕೆಲವು ಫೋಟೋಗಳು ಬೇರೆ ವೈರಲ್ ಆಗಿವೆ, ಮಕ್ಕಳಿಗೆ ಮುತ್ತು ಕೊಡೋ ಹಾಗೆ. ಹೌದು, ಆದ್ರೆ ಅವು AI ಇಂದ ಮಾಡಿದ್ದು ಅಂತಾನೂ ಹೇಳ್ತಿದ್ದಾರೆ. ಓ, ಹಾಗಾ? ನಿಜ. ಟ್ರಂಪ್, ಮೆಲಾನಿಯಾ, ಎಪ್ಸ್ಟೀನ್ ಮತ್ತು ಮ್ಯಾಕ್ಸ್ವೆಲ್ ಒಟ್ಟಿಗೆ ಇರೋ ಹಳೆ ಫೋಟೋಗಳು ಅಸಲಿ, ಆದ್ರೆ ಮಕ್ಕಳ ಜೊತೆಗಿನ ವಿವಾದಾತ್ಮಕ ಫೋಟೋಗಳು ಫೇಕ್ ಅಂತ ಹೇಳಲಾಗ್ತಿದೆ. ಸರಿ, ಇಲ್ಲಿ ಸತ್ಯ ಸುಳ್ಳುಗಳಿಂದ ಬೇರ್ಪಡಿಸೋದು ಮುಖ್ಯ. ಆದ್ರೆ ಟ್ರಂಪ್ ಅವರ ಪ್ರತಿಕ್ರಿಯೆ ನೋಡಿ, ನನಗೇನು ಫರಕ್ ನೈ ಪಡ್ತಾ, ಅಂದ್ರೆ ನನಗೇನು ವ್ಯತ್ಯಾಸ ಆಗಲ್ಲ ಅಂತ ಹೇಳಿದ್ದಾರೆ. ಅಧಿಕಾರದಲ್ಲಿದ್ದಾಗ ತನ್ನ ಆಪ್ತ ಸ್ನೇಹಿತನ ಕೃತ್ಯಗಳ ಬಗ್ಗೆ ಅಷ್ಟೊಂದು ಅಜ್ಞಾನಿಯಾಗಿರೋಕ್ ಸಾಧ್ಯನಾ? ಇದು ದೊಡ್ಡ ಪ್ರಶ್ನೆ. ಅದೇ ಅಲ್ವಾ? ಇದೇ ರಾಜಕೀಯ ಅಧಿಕಾರದ ದುರ್ಬಳಕೆಯ ಇನ್ನೊಂದು ಉದಾಹರಣೆ ಅಂದ್ರೆ ಬ್ರಿಟನ್ ರಾಜಮನೆತನದ ಪ್ರಿನ್ಸ್ ಆಂಡ್ರೂ. ಹೌದು, ಅವರ ಕೇಸ್ತು ಇಡೀ ರಾಜಮನೆತನಕ್ಕೆ ಕಪ್ಪು ಚುಕ್ಕೆ ತಂದಿದೆ. ಖಂಡಿತ. ಪ್ರಿನ್ಸ್ ಆಂಡ್ರ್ಯೂ ಅವರನ್ನ ಕಡತಗಳಲ್ಲಿ ದಿ ಡ್ಯೂಕ್ ಅಂತ ಕರೆಯಲಾಗಿದೆ. ಎಪ್ಸ್ಟೀನ್ ಅವರಿಗೆ ಹುಡುಗಿಯರನ್ನ ಉಡುಗೊರೆಯಾಗಿ ಕಳಿಸ್ತಿದ್ದ ಆರೋಪ ಇದೆ. 17 ವರ್ಷದ ವರ್ಜೀನಿಯಾ ಗಿಫ್ರೆಯನ್ನು ಸಂತ್ರಸ್ತೆಯ ಜೊತೆ ಪ್ರಿನ್ಸ್ ಆಂಡ್ರ್ಯೂ ಇರೋ ಫೋಟೋ, ಅದು ದೊಡ್ಡ ಸಾಕ್ಷಿ. ಆ ಫೋಟೋ ನಕಲಿ ಅಂತ ವರ್ಷಗಟ್ಲೆ ವಾದ ಮಾಡಿದ್ರು. ಆದ್ರೆ ಕೊನೆಗೆ ಅದು ನಿಜಂತ ಸಾಬೀತಾಯ್ತು ಅಲ್ವಾ? ಹೌದು. ಕೊನೆಗೆ ರಾಜಮನೆತನದ ಗೌರವ ಉಳಿಸ್ಕೊಳ್ಳೋಕೆ ಆಂಡ್ರ್ಯೂ ಆಕೆಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕೇಸ್ನ ಕೋರ್ಟ್ ಹೊರಗಡೆ ಸೆಟಲ್ ಮಾಡ್ಕೊಂಡ್ರು. ಅಂದ್ರೆ ಹಣ ಕೊಟ್ಟು ಬಾಯಿ ಮುಚ್ಚಿಸಿದ್ರು. ಎಕ್ಸಾಕ್ಟ್ಲಿ. ಎಲ್ಲೂ ತಮ್ಮ ತಪ್ಪನ್ನ ಒಪ್ಕೊಳ್ಳಿಲ್ಲ.
ಇದು ಅಧಿಕಾರ ಮತ್ತು ಹಣ ಹೇಗೆ ನ್ಯಾಯವನ್ನ ಬಗ್ಗಿಸಬಲ್ಲದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಇದೇ ಪವರ್ ಸರ್ಕಲ್ನಲ್ಲಿ ಇನ್ನೊಂದು ದೊಡ್ಡ ಹೆಸರು ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್. ಅವರ ಹೆಸರು ಕೂಡ ಸಾವಿರಾರು ಸಲ ಬಂದಿದೆ ಅಂತ ಮೂಲಗಳು ಹೇಳ್ತವೆ. ಹೌದು, ಬಿಲ್ ಕ್ಲಿಂಟನ್ ಎಪ್ಸ್ಟೀನ್ನ ಕುಖ್ಯಾತ ಪ್ರೈವೇಟ್ ಜೆಟ್ ಲೋಲೀತಾ ಎಕ್ಸ್‌ಪ್ರೆಸ್ನಲ್ಲಿ 26 ಸಲ ಪ್ರಯಾಣ ಮಾಡಿದ್ದಾರೆ. 26 ಸಲ? ಹೌದು. ಅವರ ಮೇಲಿನ ಆರೋಪಗಳು ಅವರ ಹಿಂದಿನ ಹಗರಣಗಳ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚು ಗಂಭೀರವಾಗಿ ಕಾಣಿಸ್ತವೆ. ಈ ರಾಜಕಾರಣಿಗಳೆಲ್ಲ ಹೇಗೆ ಈ ಜಾಲದ ಭಾಗವಾಗಿದ್ರು ಅನ್ನೋದು ನಿಜಕ್ಕೂ ಆತಂಕಕಾರಿ. ಪರೋಪಕಾರದ ಮುಖವಾಡ, ರಾಜಕೀಯ ಅಧಿಕಾರದ ಗುರಾಣಿ, ಇವುಗಳ ಜೊತೆ ಇನ್ನೊಂದು ರೀತಿಯ ಶೀಲ್ಡ್ ಕೂಡ ಎಪ್ಸ್ಟೀನ್ ಬಳಸ್ತಿದ್ದ. ಅದು ಬೌದ್ಧಿಕತೆಯದ್ದು. ಇದಕ್ಕೆ ದೊಡ್ಡ ಉದಾಹರಣೆ ಅಂದ್ರೆ ಸ್ಟೀಫನ್ ಹಾಕಿಂಗ್ ಅವರ ಹೆಸರು. ಇದು ಕೇಳಿದಾಗ ನಿಜಕ್ಕೂ ನಂಬೋಕೆ ಆಗಲ್ಲ. ನಿಜ, ಬ್ರಹ್ಮಾಂಡದ ರಹಸ್ಯಗಳನ್ನು ಬಿಡಿಸಿದ ಮಹಾನ್ ವಿಜ್ಞಾನಿ. ಅದು ವೀಲ್ಚೇರ್ನಲ್ಲಿದ್ದ, ದೈಹಿಕವಾಗಿ ಅಸಮರ್ಥರಾಗಿದ್ದ ಸ್ಟೀಫನ್ ಹಾಕಿಂಗ್ ಆ ದ್ವೀಪದಲ್ಲಿ ಏನ್ ಮಾಡ್ತಿದ್ರು ಅನ್ನೋದು ಎಲ್ಲರ ಪ್ರಶ್ನೆ. ಮೂಲಗಳ ಪ್ರಕಾರ ಹಾಕಿಂಗ್ ಅವರು ಎಪ್ಸ್ಟೀನ್ನ ಲಿಟಲ್ ಸೇಂಟ್ ಜೇಮ್ಸ್ ದ್ವೀಪಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಬಟ್ಟೆ ಇಲ್ಲದ ಚಿಕ್ಕ ಹುಡುಗಿಯರು ನೃತ್ಯ ಮಾಡೋದನ್ನು ನೋಡಲು ಇಷ್ಟಪಡುತ್ತಿದ್ದರು ಅಂತ ಸಾಕ್ಷಿಗಳು ಹೇಳಿದ್ದಾರೆ. ಇದು ಕೇಳೋಕೆ ತುಂಬಾ ವಿಚಿತ್ರವಾಗಿದೆ. ಇಲ್ಲಿ 2 ಸಾಧ್ಯತೆಗಳನ್ನು ವಿಶ್ಲೇಷಕರು ನೋಡ್ತಾರೆ. ಒಂದು, ಎಪ್ಸ್ಟೀನ್ ತುಂಬಾ ಬುದ್ಧಿವಂತ. ಆತ ತನ್ನ ದ್ವೀಪ ಕೇವಲ ಮೋಜುಮಸ್ತಿಯ ಅಡ್ಡೆ ಅಲ್ಲ, ಬದಲಿಗೆ ಅದೊಂದು ಬೌದ್ಧಿಕ ಚರ್ಚೆಗಳ ಕೇಂದ್ರ ಅಂತ ಜಗತ್ತಿಗೆ ತೋರ್ಸಕ್ಕೆ ಹಾಕಿಂಗ್ ಅವರಂತಹ ದೊಡ್ಡ ಹೆಸರನ್ನು ಬಳಸ್ಕೊಂಡ. ಓ, ಇಮೇಜ್ ಬಿಲ್ಡಿಂಗ್ಗೆ. ಕರೆಕ್ಟ್. ಅವರ ಸಂಶೋಧನೆಗೆ ದುಡ್ಡು ಕೊಟ್ಟು ತನ್ನ ಕೊಳುಕು ವ್ಯವಹಾರಕ್ಕೆ ಒಂದು ಗೌರವಾನ್ವಿತ ಮುಖವಾಡ ಹಾಕೋ ಪ್ರಯತ್ನಿಸಿದ್ದ. ಅಂದ್ರೆ ಹಾಕಿಂಗ್ ಅವರನ್ನ ಒಂದ್ ರೀತಿಯಲ್ಲಿ ದಾಳವಾಗಿ ಬಳಸ್ಕೊಂಡನ? ಅದು ಒಂದು ಸಾಧ್ಯತೆ. ಇನ್ನೊಂದು ದೃಷ್ಟಿಕೋನ, ಹಾಕಿಂಗ್ ಕೂಡ ಇದರ ಭಾಗವಾಗಿದ್ರಾ ಅನ್ನೋದು. ಹೌದಾ? 2006ರಲ್ಲಿ ಅವರು ಆ ದ್ವೀಪದಲ್ಲಿ ಬೇರೆ ಪ್ರಭಾವಿಗಳ ಜೊತೆ ವೀಲ್ಚೇರ್ನಲ್ಲಿ ಕೂತಿರೋ ಒಂದು ಫೋಟೋ ನಿಜವಾದದ್ದು. ಆದರೆ ಅವ್ರನ್ನ ಕೆಟ್ಟದಾಗಿ ತೋರಿಸೋ ಬೇರೆ ಕೆಲವು ಫೋಟೋಗಳು AI-ನಿಂದ ಮಾಡಿದ್ದು ಅಂತ ಹೇಳಲಾಗ್ತಿದೆ. ಓಕೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿಯ ಅಸಾಧಾರಣ ಬುದ್ಧಿವಂತಿಕೆಗೂ ಅವರ ನೈತಿಕತೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು. ಹೌದು, ಅದು ನಿಜ. ಹಾಕಿಂಗ್ ಅವರ ಹೆಸರು ಎಪ್ಸ್ಟೀನ್ನ ಇಡೀ ಅಪರಾಧ ಜಾಲಕ್ಕೆ ಒಂದು ಇಂಟೆಲೆಕ್ಚುವಲ್ ಲೆಜಿಟಿಮೆಸಿ, ಅಂದ್ರೆ ಬೌದ್ಧಿಕ ಮಾನ್ಯತೆ ತಂದುಕೊಟ್ಟಿತ್ತು. ಖಂಡಿತ. ಬುದ್ಧಿಜೀವಿಗಳ ಹೆಸರನ್ನ ಬಳಸ್ಕೊಂಡು ಇಮೇಜ್ ಬಿಲ್ಡ್ ಮಾಡೋದು, ಇದು ಬೇರೆಯದೇ ತಂತ್ರ. ಈಗ ಟೆಕ್ ಜಗತ್ತಿನ ಕಡೆ ಬರೋಣ. ಮಂಗಳ ಗ್ರಹಕ್ಕೆ ಮನುಷ್ಯರನ್ನ ಕಳಿಸೋ ಕನಸು ಕಾಣೋ ಇಲಾನ್ ಮಸ್ಕ್ ಅವರ ಹೆಸರು ಕೂಡ ಈ ಲಿಸ್ಟ್ನಲ್ಲಿದೆ. ಹೌದು. ನಮ್ಮ ಮೂಲಗಳ ಪ್ರಕಾರ 2012-13ರ ಸಮಯದಲ್ಲಿ ಮಸ್ಕ್ ಎಪ್ಸ್ಟೀನ್ಗೆ ಒಂದು ಇಮೇಲ್ ಕಳಿಸಿದ್ರು. ಅದರಲ್ಲಿ, ನಾನು ಮತ್ತು ನನ್ನ ಆಗಿನ ಹೆಂಡತಿ ನಿಮ್ಮ ದ್ವೀಪಕ್ಕೆ ಬಂದು ಒಂದು ವೈಲ್ಡ್ ಪಾರ್ಟಿಯಲ್ಲಿ ಭಾಗವಹಿಸಬೇಕು ಅಂತ ಆಸೆ ಇದೆ. ಅಲ್ಲಿ ಅಂಥ ಪಾರ್ಟಿಗಳು ಯಾವಾಗ ನಡೀತವೆ ಅಂತ ಕೇಳಿದ್ದಾರೆ. ಓ, ಆದರೆ ಮಸ್ಕ್ ಇದನ್ನ ಒಪ್ಕೊಂಡಿಲ್ಲ ಅಲ್ವಾ? ನಾನು ಆ ದ್ವೀಪಕ್ಕೆ ಹೋಗೇ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕರೆಕ್ಟ್. ಗಿಸ್ಲೇನ್ ಮ್ಯಾಕ್ಸ್ವೆಲ್ ಜೊತೆಗಿರೋ ಒಂದು ಫೋಟೋ ಬಗ್ಗೆ ಕೂಡ, ಅವಳೇ ನನ್ನ ಹಿಂದೆ ಬಂದು ನಿಂತಳು, ನನಗೆ ಆಕೆ ಯಾರೆಂದೇ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇಮೇಲ್ನಲ್ಲಿ ಕೆಲಸ ಮಾಡಿ ತಲೆ ಕೆಟ್ಟಿದೆ, ಎಲ್ಲವನ್ನೂ ಮರೆತು ಒಂದು ವೈಲ್ಡ್ ಪಾರ್ಟಿಯಲ್ಲಿ ಕಳೆದು ಹೋಗಬೇಕು ಅನ್ನೋ ಅರ್ಥದಲ್ಲಿ ಬರೆದಿ ನೋಡು ಅವರ ಆಸಕ್ತಿಯನ್ನು ತೋರಿಸುತ್ತೆ. ಇಲ್ಲಿರೋ ಪ್ರಶ್ನೆ ಅಂದ್ರೆ, ಜಗತ್ತಿನ ಅಷ್ಟು ಮಾಹಿತಿ ಇಟ್ಕೊಂಡಿರೋ ವ್ಯಕ್ತಿಗೆ ಎಪ್ಸ್ಟೀನ್ ಹಿನ್ನೆಲೆ ಗೊತ್ತಿರ್ಲಿಲ್ವಾ? ವೈಲ್ಡ್ ಪಾರ್ಟಿ ಅಂತ ಕೇಳುವಾಗ ಅವ್ರಿಗೇನು ಅನುಮಾನ ಬರ್ಲಿಲ್ವಾ? ಅದೇ $1 ಮಿಲಿಯನ್ ಪ್ರಶ್ನೆ. ಕಾನೂನಿನ ಕುರುಹು ಇಲ್ಲದ ಒಂದು ಖಾಸಗಿ ದ್ವೀಪದಲ್ಲಿ ವೈಲ್ಡ್ ಪಾರ್ಟಿ ಅಂದ್ರೆ ಅದರ ಅರ್ಥ ಏನು? ಹೌದು, ಇಂಥ ಪ್ರಭಾವಿಗಳು ತಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೆಯೋ ಇಂಥ ಕರಾಳ ಜಾಲಗಳಿಗೆ ಹೇಗೆ ಹತ್ತಿರವಾಗ್ತಾರೆ ಅನ್ನೋದು ಆತಂಕಕಾರಿ. ಈ ಇಡೀ ಪ್ರಕರಣ ಬರೀ ಅಮೆರಿಕ, ಯುರೋಪ್ಗೆ ಸೀಮಿತವಾಗಿಲ್ಲ. ಇದರ ಒಂದು ಸಣ್ಣ ಎಳೆ ಭಾರತಕ್ಕೂ ತಟ್ಟಿದೆ. ಖ್ಯಾತ ನಿರ್ದೇಶಕಿ ಮೀರಾ ನಾಯರ್ ಅವರ ಹೆಸರು ಇದರಲ್ಲಿ ಕೇಳಿ ಬಂದಿದೆ. ಹೌದು, ಆದರೆ ಅವರ ಮೇಲಿರೋ ಆರೋಪ ಬೇರೆ ರೀತಿ ಇದೆ. 2009ರಲ್ಲಿ ಮೀರಾ ನಾಯರ್ ಅವರು ಗಿಸ್ಲೇನ್ ಮ್ಯಾಕ್ಸ್ವೆಲ್ನ ನ್ಯೂಯಾರ್ಕ್ ಮನೆಯಲ್ಲಿ ನಡೆದ ಒಂದು ಪಾರ್ಟಿಯಲ್ಲಿ ಭಾಗವಹಿಸಿದ್ರು. ಆ ಪಾರ್ಟಿಯ ಫೋಟೋಗಳು ನಿಜವಾದವು. ಕೇವಲ ಪಾರ್ಟಿಯಲ್ಲಿ ಭಾಗವಹಿಸಿದ್ದಕ್ಕೆ ವಿವಾದ ಅದಲ್ಲ. ಆ ಫೋಟೋ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮಗ ಜೊಹ್ರಾನ್ ಮಮ್ದಾನಿ ಅವರನ್ನ ಎಪ್ಸ್ಟೀನ್ ಬೇಬಿ ಅಂತ ಕೀಳಾಗಿ ಟ್ರೋಲ್ ಮಾಡಲಾಗ್ತಿದೆ. ಅಯ್ಯೋ, ಇದು ಸಂಪೂರ್ಣವಾಗಿ ಆಧಾರರಹಿತ ಮತ್ತು ಕ್ರೂರ ಟ್ರೋಲಿಂಗ್. ಇದು ಒಪ್ಕೊಳಕ್ಕಾಗಲ್ಲ. ಹಾಗಿದ್ರೆ ಇಲ್ಲಿ ಚರ್ಚೆಯ ವಿಷಯ ಏನು? ಇಲ್ಲಿ ವಿಷಯ ಗಿಲ್ಟ್ ಬೈ ಅಸೋಸಿಯೇಷನ್, ಅಂದ್ರೆ ಒಬ್ಬ ಅಪರಾಧಿಯ ಜೊತೆ ಸಂಪರ್ಕ ಇಟ್ಕೊಂಡಿದ್ದಕ್ಕೆ ಬರುವ ಕಳಂಕ. ಎಪ್ಸ್ಟೀನ್ ಮತ್ತು ಮ್ಯಾಕ್ಸ್ವೆಲ್ ಅವರ ಕರಾಳ ಇತಿಹಾಸ ಗೊತ್ತಿದ್ರೂ ಮೀರಾ ನಾಯರ್ ಅವರಂತಹ ಪ್ರಭಾವಿಗಳು ಯಾಕೆ ಅವರ ಜೊತೆ ಸಂಪರ್ಕದಲ್ಲಿರಲು ಬಯಸುತ್ತಿದ್ರು ಅನ್ನೋ ಪ್ರಶ್ನೆ ಏಳುತ್ತೆ.
ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೆಟ್ವರ್ಕಿಂಗ್ ಹೆಸರಲ್ಲಿ ಇಂತಹ ಸಂಬಂಧಗಳು ಸಹಜವೇ. ಇದು ನೈತಿಕತೆಯ ಗಡಿಗಳನ್ನ ಮಸುಕು ಮಾಡುತ್ತಾ? ಅದೇ ಇಲ್ಲಿರೋ ಪ್ರಶ್ನೆ. ಈ ಎಲ್ಲಾ ದೊಡ್ಡ ಹೆಸರುಗಳ ಜೊತೆಗೆ ಎಪ್ಸ್ಟೀನ್ ತನ್ನ ಪ್ರಭಾವವನ್ನು ತೋರಿಸ್ಕೊಳ್ಳೋಕೆ ಸುಮ್ಮನೆ ದೊಡ್ಡ ನಾಯಕರ ಹೆಸರನ್ನ ಬಳಸ್ಕೊಳ್ತಿದ್ದ ಅನ್ನೋ ವಾದನೂ ಇದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಒಂದು ಇಮೇಲ್ನಲ್ಲಿ ಬಂದಿದೆ ಅಂತ ಹೇಳಲಾಗ್ತಿದೆ. ಹೌದು, ಆದರೆ ಭಾರತದ ವಿದೇಶಾಂಗ ಸಚಿವಾಲಯ ಅದನ್ನು ತಕ್ಷಣವೇ ತಳ್ಳಿ ಹಾಕಿದೆ. ಅದೊಬ್ಬ ಕ್ರಿಮಿನಲ್ನ ಕಸದ ಮಾತು, ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳಿದೆ. ಓಕೆ. ಎಪ್ಸ್ಟೀನ್ ಜಗತ್ತಿನ ದೊಡ್ಡ ನಾಯಕರ ಜೊತೆ ತಂಗೆ ಸಂಪರ್ಕ ಇದೆ ಅಂತ ತೋರಿಸ್ಕೊಂಡು ತನ್ನ ಬ್ಲ್ಯಾಕ್ ಮೇಲ್ ದಂಧೆಯನ್ನ ಬಲಪಡಿಸ್ಕೊಳ್ತಿದ್ದ ಅನ್ನೋದು ಒಂದು ಪ್ರಬಲವಾದ ವಾದ. ಆ ದ್ವೀಪದ ಬಗ್ಗೆ ಇನ್ನೂ ಕೆಲವು ಭಯಾನಕ ವಿವರಗಳಿವೆ. ಅಲ್ಲಿ ಸೀಕ್ರೆಟ್ ಕ್ಯಾಮೆರಾಗಳು ನೆಲಮಡಿಗಳೆಲ್ಲ ಇತ್ತು ಅಂತ ಮೂಲಗಳು ಹೇಳ್ತವೆ. ಹೌದು, ಅಲ್ಲಿಗ ಬರ್ತಿದ್ದ ಪ್ರಭಾವಿಗಳ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಅದನ್ನಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿತ್ತು. ಇದೇ ಆತನ ಅತಿ ದೊಡ್ಡ ಅಸ್ತ್ರವಾಗಿತ್ತು. ಅಬ್ಬಾ. ಇನ್ನೊಂದು ಅತ್ಯಂತ ಭಯಾನಕ ಆರೋಪ ಅಂದ್ರೆ ಅಲ್ಲಿ ನರಭಕ್ಷಣೆ ನಡೀತಿತ್ತು ಅನ್ನೋದು. ನರಭಕ್ಷಣೆಯೇ? ಹೌದು. ಆದ್ರೆ ಸದ್ಯಕ್ಕೆ ಬಿಡುಗಡೆಯಾಗಿರೋ ಕಡತಗಳಲ್ಲಿ ಇದಕ್ಕೆ ಯಾವುದೇ ನೇರ ಸಾಕ್ಷಿ ಸಿಕ್ಕಿಲ್ಲ. ಆದ್ರೆ ಅಲ್ಲಿ ನಡೀತಿದ್ದ ಅಮಾನವೀಯ ಕೃತ್ಯಗಳ ಬಗ್ಗೆ ಇರೋ ಉಲ್ಲೇಖಗಳು ಅವು ಇಂಥ ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿವೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಎಪ್ಸ್ಟೀನ್ ಕಡತಗಳು ಕೇವಲ ಕೆಲವು ಹೆಸರುಗಳ ಪಟ್ಟಿಯಲ್ಲ. ಇದು ನಮ್ಮ ನಾಯಕರು, ನಮ್ಮ ಹೀರೋಗಳು ಅಂತ ನಾವು ನಂಬಿದ್ದವರ ಮೇಲಿನ ನಂಬಿಕೆಯನ್ನೇ ನಾಶ ಮಾಡುತ್ತೆ. ಖಂಡಿತ. ಇದು ಒಂದು ವ್ಯವಸ್ಥೆಯ ವೈಫಲ್ಯವನ್ನು ತೋರಿಸುತ್ತೆ. ಅಧಿಕಾರ, ಹಣ ಮತ್ತು ಪ್ರಭಾವದ ಅಮಲಿನಲ್ಲಿ ಮಾನವೀಯತೆ ಹೇಗೆ ಸಾಯುತ್ತೆ ಅನ್ನೋದಕ್ಕೆ ಇದು ಕನ್ನಡಿ. ಪೊಲೀಸ್, ನ್ಯಾಯಾಧೀಶರು, ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳು ಕೂಡ ದುಡ್ಡು ತಗೊಂಡು ಕಣ್ಣು ಮುಚ್ಕೊಂಡಿದ್ವು ಅನ್ನೋ ಆರೋಪಗಳೂ ಇವೆ. ಸತ್ಯ ಹೊರಬಂದಿದೆ, ಆದ್ರೆ ನ್ಯಾಯ ಸಿಗುತ್ತಾ? ಟ್ರಂಪ್ ಅವರ ಹಾಗೆ ನನಗೇನೂ ವ್ಯತ್ಯಾಸ ಆಗಲ್ಲ ಅನ್ನೋ ಮನಸ್ಥಿತಿ ಇರುವಾಗ ಈ ದೊಡ್ಡ ತಲೆಗಳಿಗೆ ಶಿಕ್ಷೆ ಆಗುತ್ತಾ? ಅದೇ ದೊಡ್ಡ ಸವಾಲು. ಇದುವರೆಗೂ ಯಾವುದೇ ದೊಡ್ಡ ವ್ಯಕ್ತಿಯ ಮೇಲೆ ಕಠಿಣ ಕ್ರಮ ಜರುಗಿಲ್ಲ. ಶ್ರೀಮಂತರು ಮತ್ತು ಪ್ರಭಾವಿಗಳು ಕಾನೂನಿಗಿಂತ ದೊಡ್ಡವರು ಅನ್ನೋ ಭಾವನೆ ಮತ್ತೆ ಮತ್ತೆ ನಿಜವಾಗ್ತಾ ಇದೆ. ಹಾಗಿದ್ರೆ ಈ ಎಲ್ಲಾ ಮಾಹಿತಿಗಳು ಹೊರಬಂದ ಮೇಲೆ ಕೇವಲ ಇದನ್ನ ತಿಳಿದುಕೊಂಡು ಸುಮ್ಮನಾಗಬೇಕಾ? ಅಥವಾ ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಲು ನ್ಯಾಯಕ್ಕಾಗಿ ಒತ್ತಾಯಿಸುವುದು ಸಮಾಜವಾಗಿ ನಮ್ಮೆಲ್ಲರ ಜವಾಬ್ದಾರಿಯೇ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಯೋಚಿಸಲು ಒಂದು ವಿಷಯ.